ಹಲೋ ಸ್ನೇಹಿತರೆ, ಮೇಧಾ ಫಾರ್ ಟೀಚರ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಾವು CTET TETಗಳಲ್ಲಿ ಬಂದಂತಹ ಗಣಿತದ ಕೆಲವು ಪ್ರಶ್ನೆಗಳನ್ನ ಬಗೆಹರಿಸಲಿಕ್ಕಿದ್ದೇವೆ. ಇವತ್ತು ನಾವು 10 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲಿಕ್ಕಿದ್ದೇವೆ. ಇದು 2022 ಅಲ್ಲಿ TET ಅಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳು. ನಾನು ಬರ್ದ ವರ್ಷ ಅದು ಆಕ್ಚುಲಿ. ಸೊ ಹಾಗಾಗಿ ಮ್ಯಾಥ್ಸ್ ಅಲ್ಲಿ ಬಂದಂತಹ ಕೆಲವು ಪ್ರಶ್ನೆಗಳನ್ನ ನಾವಿವತ್ತು ಬಗೆಹರಿಸಲಿಕ್ಕಿದ್ದೇವೆ. ಸೊ ಹಾಗಾಗದೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪ್ರಶ್ನೆ ಎಲ್ಲವೂ ಇಂಗ್ಲಿಷ್ ನಲ್ಲೇ ಇದೆ. ನಾನು ಎಕ್ಸ್ಪ್ಲೇನ್ ಮಾಡುವಾಗ ಕನ್ನಡದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಅರ್ಥ ಆಯ್ತಾ? ಸೊ ಎಕ್ಸ್ಪ್ಲೇನ್ ಮಾಡುವಾಗ ಕನ್ನಡದಲ್ಲಿ ಹೇಳ್ತೇನೆ, ಆದ್ರೆ ಪ್ರಶ್ನೆಗಳು ಇಂಗ್ಲಿಷ್ ನಲ್ಲೇ ಇದೆ. ಐ ಹೋಪ್. ಯಾಕೆ ಅಂತ ಹೇಳಿದ್ರೆ ಗಣಿತ ಮತ್ತು ವಿಜ್ಞಾನ ಕಲಿಸುವ ಶಿಕ್ಷಕರು ಹೆಚ್ಚಾಗಿ ನಾವು ಇಂಗ್ಲಿಷ್ ಅಲ್ಲಿ ಕಲ್ತಿರ್ತೇವೆ ಅಲ್ವಾ? ಸೊ ಇಂಗ್ಲಿಷ್ ಅಲ್ಲಿ ಕಲ್ತಿರುವ ಕಾರಣ ನಮಗೆ ಕನ್ನಡದ ಏನು ಆ ಎಡಿಷನ್ ಇರ್ತದೆ ಅದು ನಮ್ಗೆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಷ್ಟೇ ವಿನಃ ನಾವು ಹೆಚ್ಚಾಗಿ ಓದುದು ಇಂಗ್ಲಿಷ್ನ ಪ್ರಶ್ನೋತ್ತರಗಳನ್ನೇ ಅಲ್ವಾ? ಸೊ ಹಾಗಾಗಿ ನಾವು ಇಂಗ್ಲಿಷ್ನ ಏನು ಪ್ರಶ್ನೋತ್ತರಗಳಿಗೆ ನಾವು ಇವತ್ತು ಉತ್ತರ ಕಂಡುಕೊಳ್ಳಿಕ್ಕಿದ್ದೇವೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಗಿವನ್4 tan a is equal to 3, then the value of 4 sin a minus cos a divided by 4 sin a plus cos a is. ನೋಡಿ, ಇದು ಟ್ರಿಗ್ನೋಮೆಟ್ರಿ ಇಂದ ತ್ರಾಪಿಜ್ಯಾಮಿತಿ ಅನ್ನೋ ಒಂದು ಪಾಠ. ಸೊ ಫಸ್ಟಿಗೆ ನಿಮಗೆ ಇದು ಗೊತ್ತಿರಬೇಕು. ಟ್ರಿಗ್ನೋಮೆಟ್ರಿ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಯಾವುದನ್ನ ತಿಳ್ಕೊಳ್ತೇವೆ, ಒಂದು ಲಂಬಕೋನ ತ್ರಿಭುಜದ ಬಗ್ಗೆ ನಾವು ಕಲೀಲಿಕ್ಕಿದ್ದೇವೆ. ಇಲ್ಲಿ ಎ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅದು ಕೋನ, ಯಾವುದೇ ಕೋನ ಆಗಿರ್ಬೋದು. ಈಗ ಇದೊಂದು ABC ಅನ್ನೋ ಒಂದು ಲಂಬ ಕೋನ ತ್ರಿಭುಜ ಆದ್ರೆ ಎ ಅನ್ನೋ ಒಂದು ಕೋನ ಇದು. ಇಲ್ಲಿ ಅದರಲ್ಲಿ ಯಾವತ್ತೂ ಕೂಡ ಒಂದು ಕೋನ 90 ಡಿಗ್ರಿ ಇರ್ತದೆ, ಒಂದು ಕೋನ 90 ಡಿಗ್ರಿ. ಮತ್ತೆ ಎರಡು ಕೋನಗಳು ಎ ಮತ್ತು ಸಿ ಏನಾಗಿರ್ತದೆ, ಲಘು ಕೋನಗಳಾಗಿರ್ತದೆ. ಹೌದಲ್ವಾ? ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಓಕೆ, ಈಗ ಮೊದಲಿಗೆ ಮುಖ್ಯವಾಗಿ 3 ತ್ರಾಪಿಜ್ಯಾಮಿತಿಗಳು ಅಂದ್ರೆ ಅನುಪಾತಗಳಿದೆ. ಒಂದು ಸೈನ್ ತೀಟಾ, ಮತ್ತೊಂದು ಕಾಸ್ ತೀಟಾ, ಮತ್ತೊಂದು ಟ್ಯಾನ್ ತೀಟಾ. ಮೊದಲಿಗೆ ನಮಗೆ ಸರಿಯಾಗಿ ಎರಡು ಗೊತ್ತಿರ್ಬೇಕು, ಯಾವುದು ಸೈನ್ ಮತ್ತು ಕಾಸ್. ಮತ್ತೆ ಟ್ಯಾನಿಗೆ ಹೋಗೋಣ. ಟೀಟಾ ಅಂದ್ರೆ ಏನು? ಟೀಟಾ ಅಂತ ಹೇಳಿದ್ರೆ ಕೋನ. ಈಗ ಆಂಗಲ್ ಎ ಅನ್ನೋದು ಏನಿದೆ ನೋಡಿ, ಕೋನ ಎ ಅನ್ನ ನಾನು ಟೀಟಾ ಅಂತ ಕೂಡ ಕರಿಬಹುದು, ಅಥವಾ ಕೋನ ಸಿ ಅನ್ನ ಕೂಡ ನಾನು ಟೀಟಾ ಅಂತ ಕರಿಬಹುದು. ಕೋನ ಸಿ ಅಂತ ಕೂಡ ಹೇಳ್ಬಹುದು ಅಥವಾ ಟೀಟಾ ಅಂತ ಕೂಡ ಹೇಳ್ಬಹುದು. ಓಕೆ, ಇದಿಷ್ಟು. ಈಗ ನೋಡಿ, ಸೈನ್ ಅಂತ ಹೇಳಿದ್ರೆ ಈಗ ಸೈನ್ ಟೀಟಾ, ಈಗ ಸೈನ್ ಎ ಅಂತ ಬರಿತೇನೆ. ಟೀಟಾ ಅಲ್ಲಿ ಎಲ್ಲೂ ಮೆನ್ಷನ್ ಮಾಡ್ಲಿಲ್ಲ, ಹಾಗಾಗಿ ನಾನು ಸೈನ್ ಎ ಅಂತ ಹೇಳಿ ಬರಿತೇನೆ. ಸೈನ್ ಎ ಅಂತ ಹೇಳಿದ್ರೆ ನೋಡಿ, ಕೋನ ಎ. ಇದಕ್ಕೆ ಸೈನ್ ಅಂದ್ರೆ ಏನು? ಈಗ ಇದರಲ್ಲಿ 3 ಬಾಹುಗಳಿರ್ತದೆ. ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳಿರ್ತದೆ. ಒಂದು ಇದು ಮತ್ತೊಂದು ಇದು ಅಲ್ವಾ? ಇದು ವಿಕರ್ಣ ಅಲ್ವಾ? ಸಾರಿ, ಇದು ವಿಕರ್ಣ, ಹೈಪೋಟೆನಸ್ ಅಲ್ವಾ, HP ಅಂತ ಹೇಳ್ತೇವೆ. ಮತ್ತೊಂದು ಇದು ಏನು ಪರ್ಪೆಂಡಿಕ್ಯುಲರ್ ಲೈನ್, ಮತ್ತೊಂದು ಇನ್ನೊಂದು ಬೇಸ್ ಅಂತ ಏನ್ ಹೇಳ್ತೇವೆ ನೋಡಿ. ಬೇಸ್ ಅಂತ ಕೂಡ ಕರಿಬಹುದು ನಮ್ಗೆ, ಅಥವಾ ಪರ್ಪೆಂಡಿಕ್ಯುಲರ್ ಅಂತ ಕೂಡ ಕರಿಬಹುದು, ಲಂಬ ಅಂತ ಕರಿಬಹುದು, ಮತ್ತೆ ಪಾದ ಅಂತ ಕೂಡ ಕರಿಬಹುದು. ಓಕೆ, ಇದು ವಿಕರ್ಣ ಆದ್ರೆ ಇದು ಪಾದ, ಇದು ಲಂಬ. ಆಯ್ತಾ? ಲಂಬ. ಇದನ್ನು ನಾನು ಇಂಗ್ಲಿಷ್ ನಲ್ಲಿ ಹೇಳುವ ಕಾರಣ ನಾನು ಅದನ್ನ ಹೇಳ್ತೇನೆ ನೋಡಿ. ಇಂಗ್ಲಿಷ್ ನಲ್ಲಿ ಈಗ ಒಂದು ಕೋನ ಎ ಆದ್ರೆ ಕೋನ ಎಗೆ ಆಪೋಸಿಟ್ ಏನಿದೆ ನೋಡಿ, ಕೋನ ಎಗೆ ವಿರುದ್ಧವಾಗಿರುವಂತಹ ಬಾಹು ಅಂತ ಹೇಳಿದ್ರೆ BC ಬಾಹು. ಇದನ್ನು ಆಪೋಸಿಟ್ ಅಂತ ಹೇಳ್ತೇವೆ, ಆಪೋಸಿಟ್ ಅಂತ ಹೇಳ್ತೇವೆ. ಇದು ಹೈಪೋಟೆನಸ್ ಚೇಂಜ್ ಆಗುದಿಲ್ಲ, ವಿಕರ್ಣ. ಮತ್ತೆ ಇನ್ನೊಂದು ಉಂಟಲ್ವಾ, ಇನ್ನೊಂದು ಸೈಡ್ ಇದೆ, ಏನಿದೆ ನೋಡಿ, ಲಂಬ ಅಂತ ಬರ್ತಿದ್ದೇನೆ, ಅದನ್ನ ಎಡ್ಜಸೆಂಟ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಎಡ್ಜಸೆಂಟ್ ಅಂತ ಹೇಳ್ತೇವೆ. ಸೈನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನಸ್. ಆಪೋಸಿಟ್ ಅಂತ ಹೇಳಿದ್ರೆ ಯಾವುದು? BC. ಈಗ ಎಗೆ ಆಪೋಸಿಟ್ BC, ಮತ್ತೆ ಹೈಪೋಟೆನಸ್ ಯಾವುದು? AC. ಆಯ್ತಾ? ಇದು AC. ಇನ್ನೊಂದು ನೋಡಿ, ಇಲ್ಲೇ ನಾನು ಕಾಸ್ ಹೇಳುದಿಲ್ಲ, ಇನ್ನೊಂದು ಹೇಳ್ತೇನೆ. ಈಗ ಸೈನ್ C ಅಂತ ಇದ್ರೆ, ಈಗ ಕೋನ C ಗೆ ಹೇಗೆ ನಾವು ಸೈನ್ ಅನ್ನ ಬರಿಬೇಕು? ಕೋನ C ಇದು ಅಲ್ವಾ, ಇದಕ್ಕೆ ಆಪೋಸಿಟ್ ಯಾವುದು? ಈಗ ಕೋನ C ಇದ್ರೆ ಕೋನ C ಗೆ ವಿರುದ್ಧವಾಗಿರುವ ಬಾಹು ಯಾವುದು? AB.
ಆಪೋಸಿಟ್ ಅಂತ ಹೇಳಿದ್ರೆ ಎ ಬಿ ಇದು ಬರ್ತದೆ, ಹೈಪೋಟೆನಸ್ ಸೇಮ್ ಎ ಸಿ ಬರ್ತದೆ. ಇದು ಯಾವಾಗ ಸಿಗೆ ಬರುವಾಗ ಹೀಗೆ ಬರೀಲಿಕ್ಕೆ, ಅರ್ಥ ಆಯ್ತಲ್ವಾ? ಎ ಮತ್ತು ಸಿಗೆ, ಬಿಗೆ ಬರೀಲಿಕ್ಕಿಲ್ಲ, ಬಿ ಹೇಳಿದ್ರೆ ಅದು ಲಂಬ, ಅದು ಯಾವತ್ತು 90 ಡಿಗ್ರಿ, ಅದು ಚೇಂಜ್ ಆಗುದಿಲ್ಲ. ಇದಿಷ್ಟು ಗೊತ್ತಾಯ್ತಾ? ಓಕೆ, ಇದಿಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಸೈನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನಸ್, ಸೈನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನಸ್. ಹಾಗೆಯೇ ಕಾಸ್ ಅಂತ ಹೇಳಿದ್ರೆ ಎಡ್ಜಸೆಂಟ್ ಬೈ ಹೈಪೋಟೆನಸ್. ಆಯ್ತಾ? ಕಾಸ್ ಅಂತ ಹೇಳಿದ್ರೆ ಏನು? ಎಡ್ಜಸೆಂಟ್ ಬೈ ಹೈಪೋಟೆನಸ್. ಈಗ ನೋಡಿ ಟ್ಯಾನ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಟ್ಯಾನ್ ನಾನು ಹೇಳಲಿಲ್ಲ. ಟ್ಯಾನ್ ಅಂತ ಹೇಳಿದ್ರೆ ಸೈನ್ ಟೀಟಾ ಬೈ ಕಾಸ್ ಟೀಟಾ, ಸೈನ್ ಬೈ ಕಾಸ್. ಟ್ಯಾನ್ ಅಂತ ಹೇಳಿದ್ರೇನು? ಸೈನ್ ಬೈ ಕಾಸ್. ಸೈನ್ ಅಂತ ಹೇಳಿದ್ರೆ ಏನು? ಆಪೋಸಿಟ್ ಬೈ ಹೈಪೋಟೆನಸ್ ಡಿವೈಡೆಡ್ ಬೈ ಎಡ್ಜಸೆಂಟ್ ಬೈ ಹೈಪೋಟೆನಸ್. ಆಯ್ತಾ? ಹೈಪೋಟೆನಸ್ ಕ್ಯಾನ್ಸಲ್ ಆಗ್ತದೆ, ಆಪೋಸಿಟ್ ಬೈ ಎಡ್ಜಸೆಂಟ್ ಆಗ್ತದೆ. ಟ್ಯಾನ್ ಅಂದ್ರೆ ಏನು? ಆಪೋಸಿಟ್ ಬೈ ಎಡ್ಜಸೆಂಟ್ ಆಗ್ತದೆ. ಆಪೋಸಿಟ್ ಬೈ ಎಡ್ಜಸೆಂಟ್ ಅಂತ ಹೇಳಿದ್ರೆ ಇದು ಟ್ಯಾನ್. ಓಕೆ, ಈಗ ನೋಡಿ 4 ಗಿವನ್ ಏನ್ ಕೊಟ್ಟಿದ್ದಾರೆ? 4 ಟ್ಯಾನ್ ಎ ಅಂತ ಹೇಳಿದ್ರೆ 3 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವ್ ಇದಕ್ಕೆ ಏನ್ ಮಾಡ್ಬೇಕು? ಟ್ಯಾನ್ ಎ ನ ಬೆಲೆ ಎಷ್ಟು ಅಂತ ಕಂಡು ಹಿಡಿಬೇಕು. ಟ್ಯಾನ್ ಎ ಅಂತ ಹೇಳಿದ್ರೆ 3/4 ಅಲ್ವಾ? ಟ್ಯಾನ್ ಎ ಅಂತ ಹೇಳಿದ್ರೆ ಎಷ್ಟಾಗ್ತದೆ? ಇದು 4 ಕೆಳಗೆ ಹೀಗೆ ಬರ್ತದೆ, ಆಗ 4 ಆಗ್ತದೆ ಅಲ್ವಾ? 3/4 ಆಗ್ತದೆ. ಇದು ಒಂದು ತ್ರಿಭುಜ, ಇದು ಎ ಅನ್ನೋದು ಒಂದು ನೋಡಿ, ಇದೊಂದು ಲಂಬ ಕೋನ ತ್ರಿಭುಜ, ಇದೊಂದು ಲಂಬ ಕೋನ ತ್ರಿಭುಜ ಆಗ್ತದೆ. ಆ ಲಂಬ ಕೋನ ತ್ರಿಭುಜದಲ್ಲಿ ನಮಗೆ ಒಂದು ಎ ಬೇಕು. ಎ ಅನ್ನ ನಾನು ಇದು ಎ ಅಂತ ಹೇಳಿ ತಗೊಳ್ತೇನೆ. ಇದು ಎ. ಈ ಕೋನಕ್ಕೆ ಇದು ಕೋನ ಆದ್ರೆ ಇದೇನಾಗ್ತದೆ? ಇದು ಹೈಪೋಟೆನಸ್ ಆಗ್ತದೆ. ಈ ಕೋನಕ್ಕೆ ಎಗೆ ಆಪೋಸಿಟ್ ಯಾವ್ದಾಗ್ತದೆ? ಇದು ಆಪೋಸಿಟ್ ಆಗ್ತದೆ, ಇದು ಎಡ್ಜಸೆಂಟ್ ಆಗ್ತದೆ ಅಲ್ವಾ? ಇದು ಆಪೋಸಿಟ್ ಆಗ್ತದೆ, ಈ ಸೈಡ್ ಆಪೋಸಿಟ್ ಆಗ್ತದೆ, ಮತ್ತೆ ಈ ಸೈಡ್ ಎಡ್ಜಸೆಂಟ್ ಆಗ್ತದೆ. ಈಗ ಟ್ಯಾನ್ ಅಂತ ಹೇಳಿದ್ರೇನು? ಟ್ಯಾನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಎಡ್ಜಸೆಂಟ್. ಆಪೋಸಿಟ್ ಎಷ್ಟು ಕೊಟ್ಟಿದ್ದಾರೆ? ಆಪೋಸಿಟ್ ಇದು 3 ಬರ್ತದೆ, ಎಡ್ಜಸೆಂಟ್ ಎಷ್ಟು? 4 ಬರ್ತದೆ. ಈಗ ನಮಗೆ ಬೇಕಾದದ್ದು ಯಾವುದು? ಸೈನ್ ಎ ಕಂಡು ಹಿಡಿಲಿಕ್ಕೆ ಹೈಪೋಟೆನಸ್ ಬೇಕು ಅಲ್ವಾ? ಸೈನ್ ಎ ಕಂಡು ಹಿಡ್ಲಿಕ್ಕೆ ಹೈಪೋಟೆನಸ್ ಬೇಕು. ಪೈಥಾಗೋರಸ್ ನ ಥಿಯರಮ್ ಏನ್ ಕಲ್ತಿದ್ದೇವೆ ನೋಡಿ, ಅದನ್ನ ಜಸ್ಟಿಗೆ ಒಮ್ಮೆ ಏನ್ ಮಾಡ್ಬೇಕು? ಅಪ್ಲೈ ಮಾಡೋಣ. ಅಂದ್ರೆ ಅದರಲ್ಲಿ ವಿಕರ್ಣದ ಸ್ಕ್ವೇರ್ ಅಂತ ಹೇಳಿದ್ರೆ ಹೈಪೋಟೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಪೋಸಿಟ್ ಅಂತ ಒಂದು ಸೈಡ್ ಇದು, ಇದರ ಸ್ಕ್ವೇರ್ ಪ್ಲಸ್ ಎಡ್ಜಸೆಂಟ್ ನ ಸ್ಕ್ವೇರ್ ಅಲ್ವಾ? ಇದೆಷ್ಟು? 9 ಆಗ್ತದೆ, ಇದೆಷ್ಟು? 16 ಆಗ್ತದೆ. 9 + 16 ಸೇರಿಸಿದಾಗ ಎಷ್ಟು ಆಗ್ತದೆ? 25 ಆಗ್ತದೆ. ಹೈಪೋಟೆನಸ್ ಅಂತ ಹೇಳಿದ್ರೆ 5 ಅಲ್ವಾ? ಹೈಪೋಟೆನಸ್ ಸ್ಕ್ವೇರ್ ಅಂತ ಹೇಳಿದ್ರೆ 25, ಹೈಪೋಟೆನಸ್ ಅಂತ ಹೇಳಿದ್ರೆ 5. ಇದೆಷ್ಟು ಬರ್ತದೆ? 5 ಬರ್ತದೆ. ಇದಿಷ್ಟು ಅರ್ಥ ಆಯ್ತಾ ನಿಮಗೆ ಹೇಗೆ ಬಂದದು ಅಂತ ಹೇಳಿ? ಅರ್ಥ ಆಯ್ತಲ್ವಾ? ಓಕೆ, ನೋಡಿ ಈಗ ಇಲ್ಲಿ ಜಾಗ ಇಲ್ಲ, ನಾನು ಈಗ ಸಣ್ಣ ಒಂದು ಜಾಗದಲ್ಲಿ ಇಷ್ಟು ಮಾಡ್ತೇನೆ, ಇದನ್ನು ಒರೆಸುದಿಲ್ಲ. ಯಾಕೆ ಹೇಳಿದ್ರೆ ನಿಮ್ಗೆ ಹೇಳಿದು ಮರ್ತೋಗ್ತದೆ ಅಂತ ಹೇಳಿಗೋಸ್ಕರ ನಾನು ಅದನ್ನು ಒರೆಸುದಿಲ್ಲ. ಓಕೆ, ಈಗ ನಾವು ಇದಕ್ಕೆ ಸೈನ್ ಮತ್ತು ಕಾಸ್ ನ ಬೆಲೆಯನ್ನ ಹಾಕಿ ಅದನ್ನ ಸಾಲ್ವ್ ಮಾಡಬೇಕು. ಓಕೆ ಆಯ್ತಾ? ನೋಡಿ ಫಸ್ಟಿಗೆ ಕೊಟ್ಟಿದ್ದಾರೆ ನೋಡಿ ಏನ ಈಗ ಅದ್ರ ಬೆಲೆ ಎಷ್ಟು ಅಂತ ಕಂಡು ಹಿಡಬೇಕು. 4 ಸೈನ್ ಎ ಅಂತ ಹೇಳಿದ್ರೇನು? ಆಪೋಸಿಟ್ ಬೈ ಎಡ್ಜಸ್ ಹೈಪೋಟೆನಸ್ ಅಲ್ವಾ? ಆಪೋಸಿಟ್ ಎಷ್ಟು? 3, ಹೈಪೋಟೆನಸ್ ಎಷ್ಟು? 5 ಮೈನಸ್ ಕಾಸ್ ಅಂತ ಹೇಳಿದ್ರೆ ಏನು? ಎಡ್ಜಸೆಂಟ್ ಬೈ ಹೈಪೋಟೆನಸ್ 4/5 ಆಗ್ತದೆ. ಭಾಗಿಸು 4 ಸೈನ್ ಎ ಅಷ್ಟೇ ಅಲ್ವಾ? 4 × 5 ಮೈನಸ್ ಇಲ್ಲಿ ಪ್ಲಸ್ 4/5. ಈಗ ಇದನ್ನ ಏನ್ ಮಾಡ್ಬೇಕು? ನಾವು ಇಲ್ಲಿ ಗುಣಿಸ್ಬೇಕು. 4 3 12, 12 ಮೈನಸ್ 4/5 ಭಾಗಿಸು 12 ಪ್ಲಸ್ 4/5. ಈ 5 ಮತ್ತು 5 ಕ್ಯಾನ್ಸಲ್ ಆಗ್ತದೆ. ಎಷ್ಟು ಉಳಿತದೆ? 12 ಮೈನಸ್ 4 ಪ್ಲಸ್ ಭಾಗಿಸು 12 ಪ್ಲಸ್ 4. 12ರಿಂದ 4 ತೆಗೆದ್ರೆ 8, 12ಕ್ಕೆ 4 ಕೂಡಿಸಿದ್ರೆ ಎಷ್ಟು ಆಗ್ತದೆ? 16 ಆಗ್ತದೆ. 8 1 8 2. ಹಾಗಾದ್ರೆ ಉತ್ತರ ಏನ್ ಬಂತು? 1/2 ಅಂದ್ರೆ 2ನೇ ಒಂದು ಉತ್ತರ ಬರ್ತದೆ ಅಲ್ವಾ? 2ನೇ ಒಂದು ಉತ್ತರ ಬರ್ತದೆ. ಸೊ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಅರ್ಥ ಆಯ್ತಾ? ಇದು ಯಾವುದು? 1ನೇ ಪ್ರಶ್ನೆಗೆ ಉತ್ತರ. ಇದನ್ನ ನೋಡಿ, ಇನ್ನೊಂದು ನೋಡಿ,
ನಿಮಗೆ ಈಗ ಅರ್ಥ ಆಗ್ತದೆ. ಟಿಇಟಿಗೆ ನೋಡಿ 10th ಲೆವೆಲ್ ಇಂದ ಕ್ವೆಶ್ಚನ್ ಇದು ಟ್ರಿಗ್ನೋಮೆಟ್ರಿ ಬರುವುದು 10th ಸಿಲೆಬಸ್ ಅಲ್ಲಿ, 10th ಮ್ಯಾಥ್ಸ್ ನಲ್ಲಿ ಟ್ರಿಗ್ನೋಮೆಟ್ರಿ ಬರ್ತದೆ. ಸೊ ಹಾಗಾಗಿ 10th ಲೆವೆಲ್ ನ ನೀವು ಕ್ವೆಶ್ಚನ್ ಆನ್ಸರ್ ಅನ್ನ ಕಲ್ತ್ರೆ ಮಾತ್ರ ಟಿಇಟಿಗೆ ಪಾಸ್ ಆಗ್ಬಹುದು, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಸ್ಕೋರ್ ಮಾಡಬಹುದು. ಒಂದು ಅಂದ್ರೆ ನಿಮ್ಗೆ ಈಗ ಅರ್ಥ ಆಗ್ತಾ ಉಂಟು ಏನಂತ ಹೇಳಿದ್ರೆ 10th ಲೆವೆಲ್ ತನಕ ನೀವು ಏನಾಗ್ಬೇಕು, ಸರಿಯಾಗಿ ತರೋ ಆಗಿರ್ಬೇಕು ಮ್ಯಾಥ್ಸ್ ಅಲ್ಲಿ ಮತ್ತು ಸೈನ್ಸ್ ಅಲ್ಲಿ. ಇದು ಹೀಗಿದ್ದಾಗ ಮಾತ್ರ ಏನಾಗ್ತದೆ ಮುಂದಕ್ಕೆ ಅಂದ್ರೆ GPSTR ಗೆ ಹೆಲ್ಪ್ ಆಗ್ತದೆ ನಿಮಗೆ ಅಲ್ವಾ. GPSTR ಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಸೊ ಮುಂದಕ್ಕೆ ಹೋಗೋಣ. ಎರಡನೇದು ಪ್ರಶ್ನೆ, ಅದು ಕೂಡ ಸೈನ್ ಅಲ್ಲಿ ಇದ್ರದ್ದೇ ಟ್ರಿಗ್ನೋಮೆಟ್ರಿ ಇದೆ ಕೊಟ್ಟಿದ್ದಾರೆ. ಸೈನ್ ಎ ಅಂತ ಹೇಳಿದ್ರೆ ಅರ್ಧ, ಕಾಸ್ ಬಿ ಅಂತ ಹೇಳಿದ್ರೆ ಅರ್ಧ, ದೆನ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ ಈಸ್ ಎಷ್ಟು ಅಂತ ಕೇಳಿದ್ದಾರೆ. ಸೈನ್ ಯಾವಾಗ ಅರ್ಧ ಆಗ್ತದೆ? ಸೈನ್ ಎ ಅರ್ಧ ಆಗುವುದು ಯಾವಾಗ ಅಂತ ಹೇಳಿದ್ರೆ ಸೈನ್ ನ ಬೆಲೆ 30 ಡಿಗ್ರಿ ಇದ್ದಾಗ ಅದರ ಬೆಲೆ ಅರ್ಧ ಆಗ್ತದೆ. ಅದೇ ರೀತಿ ಕಾಸ್ ಬಿ ಅರ್ಧ ಆಗುವುದು ಯಾವಾಗ ಅಂತ ಹೇಳಿದ್ರೆ ಅದರ ಬೆಲೆ 60 ಡಿಗ್ರಿ ಇದ್ದಾಗ, ಅಂದ್ರೆ 60 ಡಿಗ್ರಿಯ ಬೆಲೆ ಎಷ್ಟು? ಅರ್ಧ. ಈಗ ಸೈನ್ ಎ ಅಂತ ಹೇಳಿದ್ರೆ 30 ಅಂತ ಗೊತ್ತಾಯ್ತು, ಹಾಗೆ ಬಿ ಅಂತ ಹೇಳಿದ್ರೆ 60 ಅಂತ ಗೊತ್ತಾಯ್ತು. ಈಗ ಎ ಪ್ಲಸ್ ಬಿ ಮಾಡಬೇಕು. ಎ ಪ್ಲಸ್ ಬಿ ಅಂತ ಹೇಳಿದ್ರೆ 30 ಪ್ಲಸ್ 60 ಎಷ್ಟು ಆಗ್ತದೆ? 90 ಡಿಗ್ರಿ ಆಗ್ತದೆ. 90 ಉತ್ತರ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಒಂದು ಚಾರ್ಟ್ ಉಂಟು, ಅದನ್ನ ನೀವು ಹುಡುಕಿಕೊಂಡು ಅದನ್ನ ಸರಿ ಕಲ್ತು ಇಡಬೇಕು. ಅದ್ರ ಬಗ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಅದನ್ನ ಹೇಗೆ ಮಾಡುದಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಂದು ತರಗತಿಯಲ್ಲಿ. ಓಕೆ, ಈಗ ನೋಡಿ 3 ದ ಪಾಯಿಂಟ್ಸ್ 5 ಮೈನಸ್ 1 minus 5, 1, P and 4, -2 are collinear if the value of P is. ಇದು ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಬರುವಂತಹದ್ದು. ನೋಡಿ 3ನೇ ಪ್ರಶ್ನೆ ನೋಡಿ, 3 ಬಿಂದುಗಳಿದೆ. ಯಾವುದು? 3 ಬಿಂದುಗಳು. ಅದು ಎಲ್ಲ ಒಂದೇ ಲೈನ್ ಅಲ್ಲಿ ಬರ್ತದೆ ಆಯ್ತಾ, ಒಂದೇ ಲೈನ್ ಅಲ್ಲಿ ಬರುವಂತಹ 3 ಬಿಂದುಗಳು. ಈಗ ನಾವೇನ್ ಮಾಡ್ಬೇಕು? ಆ P ನ ಬೆಲೆಯನ್ನ ಏನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಓಕೆ, P ನ ಬೆಲೆಯನ್ನ ಕಂಡು ಹಿಡಿಬೇಕು. ಈಗ 3 ಬಿಂದುಗಳು ಹೇಗಿರ್ಬಹುದು? ಈಗ ಒಂದು ಲೈನ್ ಇರ್ಬೋದು, ಇಲ್ಲಿ ಎ ಇರ್ಬೋದು, ಇಲ್ಲಿ ಬಿ ಇರ್ಬೋದು, ಇದು ಸಿ ಇರ್ಬೋದು. ಈಗ ಎ ಅಂತ ಹೇಳಿದ್ರೆ -5, 1 ಅಂತ ಅನ್ನಿಸ್ಬೋದು. ಇದು 1, P, ಇದು 4, -2. ಈಗ ನನಗೆ ಈ P ನ ಬೆಲೆ ಎಷ್ಟು ಅಂತ ಕಂಡು ಹಿಡಿಲಿಕ್ಕೆ ಈ ಎ ಮತ್ತು ಬಿಗಳು ಒಂದು ಇಷ್ಟಿಂತಿಷ್ಟೇ ದೂರದಲ್ಲಿ ಅಥವಾ ಒಂದು ಗೆರೆಯನ್ನು ಇಷ್ಟು ಪಾಲ್ ಮಾಡಿ ಭಾಗ ಮಾಡಿದೆ ಅಂತ ಹೇಳಿ ನಮ್ಗೆ ಅನ್ನಿಸಿರ್ಬೋದಲ್ವಾ. ಸೊ ಆವಾಗ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬರೀತೇನೆ x1 ಮತ್ತು y1 ಹಾಗೆಯೇ x2, y2 ಅಂತ ಹೇಳಿ ತಕೊಳ್ತೇನೆ. ಇಲ್ಲಿ ಇದು ಮೊದಲಿಗೆ ಆಯ್ತಾ. x1 ಅಂತ ಹೇಳಿದ್ರೆ ಇಲ್ಲಿ -5, 1, ಹಾಗೆ x2 ಅಂತ ಹೇಳಿದ್ರೆ 1, P. ಈಗ ನನಗೆ ಅದು ಎಷ್ಟು ಪಾಲಾಗಿದೆ ನೋಡಿ, ಭಾಗ ಆಗಿದೆ, ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ, ಎಷ್ಟಂದ್ರೆ ಅದರ ರೇಷಿಯೋ ಎಷ್ಟು ಅಂತ ಹೇಳಿ ಕಂಡು ಹಿಡಿಲಿಕ್ಕೆ m ಅಂತ ಹೇಳಿ ನಾನು ಹುಡುಕ್ತೇನೆ, m1 ಅಂತ ಹೇಳಿ ಹುಡುಕ್ತೇನೆ. ಇದನ್ನ ಹೇಗೆ ಮಾಡುದಂತ ಹೇಳಿದ್ರೆ y2 ಮೈನಸ್ y1 ಇದು ಫಾರ್ಮುಲಾ ಆಯ್ತಾ. x2 ಮೈನಸ್ x1, ಇಲ್ಲಿ y2 ಹೇಳಿದ್ರೆ ಎಷ್ಟು? P -5 ಅಲ್ವಾ. P ಅಂತ ಸಾರಿ ಹೌದಲ್ವಾ. ಇದೆಂತ ಹೇಳಿದ್ರೇನು? P -5 ಅಲ್ಲ, ಸಾರಿ, ಒಂದು ನಿಮಿಷ. P ಮೈನಸ್ y1 ಎಷ್ಟು? 1 ಭಾಗಿಸು x2 ಅಂತ ಹೇಳಿದ್ರೆ ಇಲ್ಲಿ 1 ಮೈನಸ್ x1 ನ ಬೆಲೆ -5. ಇದೇನಾಗ್ತದೆ? P -1 +5 ಮೈನಸ್ ಇದೇನಾಗ್ತದೆ? ಪ್ಲಸ್ ಆಗ್ತದೆ. ಇದು ಈಕ್ವೇಶನ್ 1 ಅಂತ ಹೇಳಿ ತಗೊಳ್ತೇನೆ. ಎರಡನೇದಕ್ಕೆ ನೋಡಿ, ಎರಡನೇದು ಪಾಯಿಂಟ್ ಇದೆಲ್ಲ ಯಾವುದು? ಪುನಃ ಹಾಗೆ x1, y1 ಹಾಗೆ x2, y2. ಇದರಲ್ಲಿ x1 ಯಾವುದು? 1 ಮತ್ತೆ P. x2 ಯಾವುದು? 4, -2. ಇದನ್ನು ಕೂಡ m2 ಅಂತ ಹೇಳಿ ನಾವು ಮಾಡಬೇಕು. ಹೇಗೆ ಮಾಡುದು ಇದನ್ನ m2 ಅಂತ ಹೇಳಿ? ಆಗದ ಹಾಗೆ y2
ಮೈನಸ್ y1 ನಮಗೆ ಎಂತ ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೀಗ ಒಂದು 2 ಸಮೀಕರಣಗಳು ಬೇಕು, ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. -2 ಮೈನಸ್ ಪಿ ಭಾಗಿಸು 4 ಮೈನಸ್ 1 ಆಯ್ತಾ. ಇದು ಇನ್ನೊಂದು ಸಮೀಕರಣ, ಇದೇನಾಗ್ತದೆ ಇನ್ನೊಂದು ಸಮೀಕರಣ. ಈಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಎರಡೂ ಸಮೀಕರಣಗಳನ್ನ ಒಂದು ಮಾಡ್ತೇನೆ. ಸಮೀಕರಣ 1 ಅಂತ ಹೇಳಿದ್ರೆ p-1 ಭಾಗಿಸು 1 + 5 ಇದು -2 ಮೈನಸ್ ಪಿ ಭಾಗಿಸು 4 ಮೈನಸ್ 1 p-1 1 + 5 ಅಂತ ಹೇಳಿದ್ರೆ 6 -2 ಮೈನಸ್ ಪಿ ಅಂತ ಹೇಳಿದ್ರೆ 3. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೀಗೆ ಮಾಡುದು. 3ರಿಂದ ಗುಣಿಸುವಾಗ 3p ಮೈನಸ್ 3 ಅಂತ ಹೇಳಿದ್ರೆ 6 2 -12 ಮೈನಸ್ 6p. ಈಗ ಏನ್ ಮಾಡ್ಬೋದು, ಅದಲ್ಲಿ ಬದಲಿ ಮಾಡ್ಬೋದಲ್ವಾ ನಮಗೆ. ಇದನ್ನ p ಅನ್ನ ಈಚೆಗೆ ತರ್ತೇನೆ, ಈ 3ಅನ್ನ ಈಚೆಗೆ ತರ್ತೇನೆ. ಇಲ್ಲಿ ಆಲ್ರೆಡಿ 3p ಇದೆ, -6p ಬರುವಾಗ +6p ಆಗ್ತದೆ. -12 ಇದೆ, ಆಚಿಂದ ಬರುವಾಗ +3 ಆಗ್ತದೆ. ಈಗ ಇದು 9p ಆಗ್ತದೆ. ಇಲ್ಲಿ 12ರಿಂದ 3ಅನ್ನ ಕಡಿಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆ ಅಲ್ವಾ, -9 ಆಗ್ತದೆ. p ಅಂತ ಹೇಳಿದ್ರೆ -9 ಭಾಗಿಸು 9 ಅಂತ ಹೇಳಿದ್ರೆ 9 1 ಉತ್ತರ ಎಷ್ಟಾಗ್ತದೆ, p ನ ಬೆಲೆ -1 ಆಗ್ತದೆ. ಯಾವುದು ಆನ್ಸರ್? ಕರೆಕ್ಟ್ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ಉತ್ತರ. ಓಕೆ, ಮುಂದಕ್ಕೆ ಹೋಗೋಣ. ನಾವು m and n are the roots of the quadratic equation 4x² + 3x + 7 is equal to 0. Then the value of 1/m plus 1/n is how much? We have to find out this. Okay, ನೋಡಿ, ಕ್ವಾಡ್ರಾಟಿಕ್ ಈಕ್ವೇಶನ್ ನಮಗೆ ಗೊತ್ತಿದೆ. ಯಾವ ಈಕ್ವೇಶನ್ ಕೊಟ್ಟಿದ್ದಾರೆ ನಮಗೆ? ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವುದೆಲ್ಲ? 4x² + 3x + 7. ಇದರಲ್ಲಿ a ಅಂತ ಹೇಳಿದ್ರೆ 4, b ಅಂತ ಹೇಳಿದ್ರೆ 3, ಹಾಗೆ c ಅಂತ ಹೇಳಿದ್ರೆ 7 ಅಲ್ವಾ. a b c ಗೊತ್ತಾಯ್ತು. ಈಗ ನಮಗೆ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ, ಆಲ್ಫಾ ಮತ್ತು ಬೀಟಾ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ರೂಟ್ ಸಿಗ್ತದಲ್ವಾ. ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ಗೆ x ಗೆ 2 ಬೆಲೆ ಸಿಗ್ತದಲ್ವಾ, ಅದನ್ನ ರೂಟ್ಸ್ ಅಂತ ನಾವು ಹೇಳ್ತೇವೆ. ಅದನ್ನ ಆಲ್ಫಾ ಮತ್ತು ಬೀಟಾ ಅಂತ ಹೇಳಿ ಕರಿತೇವೆ. ಆಯ್ತಾ, ಆಲ್ಫಾ ಮತ್ತು ಬೀಟಾ ಅಂತ ಹೇಳಿ ಕರಿತೇವೆ. ಈಗ ಏನಾಗ್ತದೆ, ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ -b/a. ಇದೊಂದು ರಿಲೇಶನ್ಶಿಪ್ ಇದೆ, ಒಂದು ಸಂಬಂಧ, ಇದಕ್ಕೊಂದು ಹೀಗೆ ಸಂಬಂಧ ಕಲ್ಪಿಸಲಾಗ್ತದೆ. ಹಾಗೆಯೇ 2 ಬೇರುಗಳನ್ನ ಅಂದ್ರೆ ಬೇರುಗಳ ಮೂಲಗಳನ್ನ ನಾವು ಗುಣಿಸಿದಾಗ c/a ಅಂತ ಹೇಳ್ತೇವೆ. ಆಯ್ತಾ. ಈಗ ಇದಕ್ಕೆ ನಾವೇನ್ ಮಾಡ್ಬೇಕು, -b ಅಂತ ಹೇಳಿದ್ರೆ -3 ಭಾಗಿಸು a ಅಂತ ಹೇಳಿದ್ರೆ ಎಷ್ಟು ಬರ್ತದೆ? 4. ಹಾಗೆ ಸಿ ಅಂತ ಹೇಳಿದ್ರೆ 7/4. ಇದು ಆಲ್ಫಾ ಪ್ಲಸ್ ಬೀಟಾ. ಈಗ ನೋಡಿ, ಇದನ್ನ ಯಾಕೆ ನಾನು ಮಾಡಿದಂತ ಹೇಳಿದ್ರೆ 1 + m, ನಾನು ಇಲ್ಲಿ ಬರಿತೇನೆ. m ಅಂತ ಹೇಳಿದ್ರೆ ಆಲ್ಫಾ, n ಅಂತ ಹೇಳಿದ್ರೆ ಬೀಟಾ. 1/m + 1/n ಅಂದ್ರೆ ಏನಾಗ್ತದೆ, m ಗುಣಿಸು ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ ಅಂತೆ, m + n ಭಾಗಿಸು mn ಆಗ್ತದೆ ಅಲ್ವಾ. m + n ಎಷ್ಟು ಉತ್ತರ ಅದ್ರದ್ದು? -3/4 ಭಾಗಿಸು m ಗುಣಿಸು n ಅಂತ ಹೇಳಿದ್ರೆ 7/4. 4 ಕ್ಯಾನ್ಸಲ್ ಆಗ್ತದಾ? ಉಳ್ದದೆಷ್ಟು? -3/7. ಉತ್ತರ ಎಲ್ಲಿ ಉಂಟು? ಡಿ ಅಲ್ಲಿ ಇದೆ. ಸೊ ಇದರ ಬೆಲೆ ಎಷ್ಟಾಗ್ತದೆ? -3/7 ಅಂದ್ರೆ 7ನೇ -3 ಉತ್ತರ ಆಗ್ತದೆ. ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಓಕೆ, ಮುಂದಕ್ಕೆ ಹೋಗೋಣ. ನಾವು 5ನೇ ಪ್ರಶ್ನೆಗೆ ಹೋಗೋಣ. ಕ್ವಾಡ್ರಾಟಿಕ್ ಈಕ್ವೇಶನ್ ಹೂಸ್ ರೂಟ್ಸ್ ಆರ್, ಈಗ ರೂಟ್ ಕೊಟ್ಟಿದ್ದಾರೆ 2, ಆಲ್ಫಾ ಮತ್ತು ಬೀಟಾದ ಬೆಲೆ ಕೊಟ್ಟಿದ್ದಾರೆ. ಆಲ್ಫಾ ಅಂತ ಹೇಳಿದ್ರೆ 3 + √2, ಬೀಟಾ ಅಂತ ಹೇಳಿದ್ರೆ 3 - √2. ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ನಾವು ಮಾಡಬೇಕು. ಹೇಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಮಾಡಬಹುದು? ಒಂದು ರಿಲೇಶನ್ಶಿಪ್ ಇದೆ. ಅಂದ್ರೆ ಏನಂತ ಹೇಳಿದ್ರೆ, ಯಾವುದೇ ಒಂದು ಈಕ್ವೇಶನ್ಸ್ ಅನ್ನ ನಾವು ಮಾಡುದಾದ್ರೆ ನೋಡಿ, ಫಸ್ಟ್ ಗೆ ನಮಗೆ ಆಲ್ಫಾ ಪ್ಲಸ್ ಬೀಟಾ ಬೇಕು, ಮತ್ತೆ ಆಲ್ಫಾ ಗುಣಿಸು ಬೀಟಾ ಬೇಕು. ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಇದನ್ನೆರಡನ್ನ ಕೂಡಿಸ್ತು, 3 + √2 + 3 - √2. -√2 + √2 ಕ್ಯಾನ್ಸಲ್ ಆಗ್ತದೆ. 3 + 3 ಎಷ್ಟು ಆಗ್ತದೆ? 6 ಆಗ್ತದೆ. ಹಾಗೆಯೇ
3 ಪ್ಲಸ್ ರೂಟು ಗುಣಿಸು 3 ಮೈನಸ್ ರೂಟು. ಇದು ಯಾವ ರೀತಿಯಲ್ಲಿದೆ? ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ನ ರೂಪದಲ್ಲಿದೆ. ಇದರ ಉತ್ತರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಅಂದ್ರೆ 3ರ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟಿನ ಸ್ಕ್ವೇರ್. ಸ್ಕ್ವೇರ್ ರೂಟಿನ ಸ್ಕ್ವೇರ್ ಎಷ್ಟಾಗ್ತದೆ? 3ರ ಸ್ಕ್ವೇರ್ ಅಂತ ಹೇಳಿದ್ರೆ 9 ಆಗ್ತದೆ. 3ರ ಸ್ಕ್ವೇರ್ 9 ಅಲ್ವಾ? ಮೈನಸ್ ಸ್ಕ್ವೇರ್ ರೂಟಿನ ಸ್ಕ್ವೇರ್ ಅಂತ ಹೇಳಿದ್ರೆ 2 ಆಗ್ತದೆ, 7 ಬರ್ತದೆ. ಆಯ್ತಾ? ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಒಂದು ಈಕ್ವೇಶನ್ ಅನ್ನ ಬರಿಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಆಯ್ತಾ? ಎಕ್ಸ್ ಸ್ಕ್ವೇರ್ ಹಾಗೆ ಇರಬೇಕು ಮೈನಸ್ ಆಲ್ಫಾ ಬೀಟಾ ಅಂದ್ರೆ ಎಷ್ಟು? ಆಲ್ಫಾ ಪ್ಲಸ್ ಬೀಟಾ ನಮ್ಗೆ ಎಷ್ಟು ಸಿಕ್ಕಿದೆ? 6 ಸಿಕ್ಕಿದೆ. 6 ಗುಣಿಸು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಎಷ್ಟು ಸಿಕ್ಕಿದೆ? 7 ಸಿಕ್ಕಿದೆ. ಇದ್ರ ಉತ್ತರ ಏನಾಗ್ತದೆ? ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 7 ಉತ್ತರ ಆಗ್ತದೆ. ಇದು ಎಲ್ಲಿ ಉಂಟು? ಎಲ್ಲಿ ಕಾಣ್ತಾ ಉಂಟು ನಿಮ್ಗೆ? ಮೈನಸ್ 6x ಪ್ಲಸ್ ಇದು ಫಸ್ಟ್ ಆಪ್ಷನ್ ಅಲ್ವಾ? ಸೊ ಹಾಗಾಗಿ ಉತ್ತರ ಮೊದಲನೆಯದು ಆಗ್ತದೆ. ಓಕೆ, ಈಗ ನೋಡಿ 6ನೇ ಪ್ರಶ್ನೆಗೆ ಬಂದೆವು. ದ ಏರಿಯಾ ಆಫ್ ಸರ್ಕಲ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಅ ಸ್ಕ್ವೇರ್ ಆಫ್ ಸೈಡ್ 10 ಸೆಂಟಿಮೀಟರ್ ಈಸ್. ಈಗ ಇದಕ್ಕೊಂದು ಚಿತ್ರ ಮಾಡ್ಬೇಕು. ಇನ್ಸ್ಕ್ರೈಬ್ಡ್ ಅಂತ ಹೇಳಿದ್ರೆ ಏನು? ಸ್ಕ್ವೇರಿನ ಒಳಗೆ ಹುದುಗಿಕೊಂಡಿದೆ. ಯಾವುದು? ಸರ್ಕಲ್. ಇಲ್ಲೊಂದು ಸ್ಕ್ವೇರ್ ಇದೆ, ಅದರ ಬಾಹುಗಳು 10 ಸೆಂಟಿಮೀಟರ್. ಓಕೆ, ಇದ್ರ ಒಳಗೊಂದು ಸರ್ಕಲ್ ಅಂದ್ರೆ ಕಂಪ್ಲೀಟ್ ಆಗೊಂದು ಸರ್ಕಲ್ ಹೀಗಿದೆ. ಆಯ್ತಾ? ಈಗ ಇದರ ಸೆಂಟರ್ ಓ. ಈಗ ಓ ಇಂದ ಒಂದು ನಾನು ಗೆರೆ ಎಳಿತೇನೆ. ಇದೇನಾಗ್ತದೆ? ಈ ಸರ್ಕಲಿನ ಅಂದ್ರೆ ಈ ವೃತ್ತದ ಡಯಾಮೀಟರ್ ಆಗ್ತದಲ್ವಾ? ಈ ಸರ್ಕಲ್ಗೆ ಒಂದು ಹೆಸರು ಕೊಡ್ತೇನೆ ನೋಡಿ. ಎ ಬಿ ಸಿ ಡಿ ಅಂತ ಹೇಳಿ ಕೊಡ್ತೇನೆ. ಸರ್ಕಲ್ಗೆ ಒಂದು ಹೆಸರು ಕೊಟ್ಟಿದ್ದೇನೆ. ಒಂದು ಗೆರೆ ಎಳ್ದೆ, ಅದನ್ನ ಪಿ ಕ್ಯೂ ಅಂತ ಹೇಳಿ ಬರ್ದೆ. ಸ್ಕ್ವೇರ್ ಅಲ್ಲಿ ನಾವು ಕಲ್ತಿದ್ದೇವೆ ಎಲ್ಲಾ ಬಾಹುಗಳು ಸಮ ಅಲ್ವಾ? ಎಲ್ಲಾ ಬಾಹುಗಳು ಸಮ. ಈಗ ಸ್ಕ್ವೇರ್ ಎ ಬಿ ಅಂತ ಹೇಳಿದ್ರೆ 10 ಸೆಂಟಿಮೀಟರ್ ಆದ್ರೆ ಪಿ ಕ್ಯೂ ಕೂಡ ಎಷ್ಟಾಗ್ಬೇಕು? 10 ಸೆಂಟಿಮೀಟರ್ ಆಗ್ಬೇಕು. ಹಾಗಾದ್ರೆ ಪಿ ಕ್ಯೂ ಅನ್ನೋದು ಏನಾಗಿದೆ? ವೃತ್ತದ ವ್ಯಾಸ ಆಗಿದೆ ಅಲ್ವಾ? ವೃತ್ತದ ಏನಾಗಿದೆ? ವ್ಯಾಸ ಡಯಾಮೀಟರ್ ಅಲ್ವಾ? ಡಯಾಮೀಟರ್ ಅಂತ ಹೇಳ್ತೇವೆ. ವ್ಯಾಸ ಆಗಿದೆ. ಹಾಗಾದ್ರೆ ಅದೆಷ್ಟು? 10 ಸೆಂಟಿಮೀಟರ್. ಹಾಗಾದ್ರೆ ರೇಡಿಯಸ್ ಎಷ್ಟು? ರೇಡಿಯಸ್ ಅಂತ ಹೇಳಿದ್ರೆ ತ್ರಿಜ್ಯ ಎಷ್ಟಾಗ್ತದೆ? ತ್ರಿಜ್ಯ ಕಂಡು ಹಿಡಿಯುವುದು ಹೇಗೆ? ಡಿ ಅನ್ನ 2ರಿಂದ ಭಾಗಿಸಿದಾಗ ತ್ರಿಜ್ಯ ಸಿಗ್ತದೆ. ಅಂದ್ರೆ 10ನ್ನ 2ರಿಂದ ಭಾಗಿಸಿದಾಗ 5 ಸೆಂಟಿಮೀಟರ್ ಸಿಗ್ತದೆ. ಅದು ವೃತ್ತದ ತ್ರಿಜ್ಯ. ಈಗ ವೃತ್ತದ ಏರಿಯಾ ಕಂಡು ಹಿಡಿಬೇಕು ಅಂದ್ರೆ ವಿಸ್ತೀರ್ಣ ಕಂಡು ಹಿಡಿಬೇಕು. ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವುದು? ಏರಿಯಾ. ವಿಸ್ತೀರ್ಣ ಕಂಡು ಹಿಡುವ ಸೂತ್ರ ಪೈ ಆರ್ ಸ್ಕ್ವೇರ್ ಅಲ್ವಾ? 5 ಅಂತ ಹೇಳಿ ಪೈ ಹಾಗೆ ಇರ್ಲಿ. ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 5ರ ಸ್ಕ್ವೇರ್ ಎಷ್ಟಾಯ್ತು? ಪೈ 25 ಅಥವಾ 25 ಪೈ ಸೆಂಟಿಮೀಟರ್ ಸ್ಕ್ವೇರ್. ಎಲ್ಲಿ ಉಂಟು 25? ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಒಂದು ವೇಳೆ ಪೈಗೆ ಅಲ್ಲಿ ವ್ಯಾಲ್ಯೂ ಹಾಕಿದ್ದೆಲ್ಲವೂ ಪೈ ಇಲ್ಲಿ ಇಟ್ಟಿರ್ಲಿಲ್ಲದಿದ್ರೆ ನಾವು ಇದನ್ನೇನ್ ಮಾಡ್ಬೇಕು? 25 ಗುಣಿಸು 22 ಭಾಗಿಸು 7 ಹೀಗೆ ಮಾಡ್ಬೇಕಿತ್ತು. ಅದರಲ್ಲಿ ಪೈ ಇರುವ ಕಾರಣ ನಾನು ಪೈಯನ್ನ ಹಾಗೆ ಇಟ್ಟೆ. ಅರ್ಥ ಆಯ್ತಾ? ಓಕೆ, ಈಗ 6ನೇ ಪ್ರಶ್ನೆಗೆ ಬಂದೆವು. ಸಾರಿ, ಇದು 5 ಅಲ್ಲ 6, ಇದು 7. 7ನೇ ಪ್ರಶ್ನೆಗೆ ಬಂದೆವು ನೋಡಿ. ದ ರೇಡಿಯಸ್ ಆಫ್ ಸರ್ಕಲ್ ಇಸ್ ಡಬಲ್ ಇಟ್ಸ್ ಏರಿಯಾ ಬಿಕಮ್ಸ್. ನೋಡಿ, ಒಂದು ಸರ್ಕಲ್ ಇದೆ, ಒಂದು ವೃತ್ತ ಇದೆ. ವೃತ್ತದ ಏರಿಯಾ ಅಂತ ಹೇಳಿದ್ರೆ ಏನು? ವಿಸ್ತೀರ್ಣ ಅಲ್ವಾ? ವೃತ್ತದ ವಿಸ್ತೀರ್ಣ ಏನಾಗ್ತದೆ? ಪೈ ಆರ್ ಸ್ಕ್ವೇರ್. ಆಯ್ತಾ? ಇನ್ನೊಂದು ವೃತ್ತ 2 ಅಂತ ಬರೀತೇನೆ, ಅಥವಾ 2 ವೃತ್ತ ಅಂತ 2 ವೃತ್ತ ಬೇಡ, ವೃತ್ತ 2 ಅದರ ವಿಸ್ತೀರ್ಣ ಯಾವಾಗ? ಅದರ ರೇಡಿಯಸ್ ಅನ್ನ ಅಂದ್ರೆ ತ್ರಿಜ್ಯವನ್ನ ಡಬಲ್ ಮಾಡಿದಾಗ. ಅಂದ್ರೆ ತ್ರಿಜ್ಯ ಆರ್ ಅಂತ ಹೇಳಿದ್ರೆ 2r ಅಂತ ಹೇಳಿ ತಕೊಳ್ಬೇಕು ನಾನೀಗ. 2r ಅಂತ ಹೇಳಿದ್ರೆ ಏನಾಗ್ತದೆ? ಇಲ್ಲಿ ಪೈ 4r ಸ್ಕ್ವೇರ್ ಆಗ್ತದೆ. 4 ಪೈ ಆರ್ ಸ್ಕ್ವೇರ್ ಏನು ಅಲ್ವಾ? ಈಗ ಇದು ವೃತ್ತ 2ನ್ನ ವೃತ್ತ 1ರಿಂದ ಭಾಗಿಸಿಯಂತೆ. 4 ಪೈ ಆರ್ ಸ್ಕ್ವೇರ್
ಭಾಗಿಸು ಪೈ ಆರ್ ಸ್ಕ್ವೇರ್. ವೃತ್ತ 2ರ ವಿಸ್ತೀರ್ಣದಿಂದ ವೃತ್ತ 1ರ ವಿಸ್ತೀರ್ಣವನ್ನ ಭಾಗಿಸಿದಾಗ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಉಳಿದೆಷ್ಟು 4. ಅಂದ್ರೆ 4 ಟೈಮ್ಸ್ ಏನಾಗ್ತದೆ, ಆ ವಿಸ್ತೀರ್ಣ ದೊಡ್ಡದಾಗ್ತದೆ. ಓಕೆ, ಇದು 8ನೇ ಪ್ರಶ್ನೆ. ದ ಸಮ್ ಆಫ್ ಫಸ್ಟ್ ಟರ್ಮ್ n ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ ಗಿವನ್ ಅಂತ ಹೇಳಿದ್ರೆ ಇದ್ರು ಯಾವುದು ಸಂಕಲನಾತ್ಮಕ ಶ್ರೇಣಿಯ ಮೊತ್ತ ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ 3n² ಪ್ಲಸ್ n. ಆಯ್ತಾ, ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 1 ಅಂತ ಹೇಳಿ ಕೊಟ್ಟಿದ್ದಾರೆ. ಆಯ್ತಾ, S1 ಅಂತ ಹೇಳಿದ್ರೆ ಹೀಗೆ. ಹಾಗಾದ್ರೆ S1 ಅಂತ ಹೇಳಿದ್ರೆ n ಎಷ್ಟು, ಮೊದಲ ಸಂಖ್ಯೆ ಅಲ್ವಾ, n ಹೇಳಿದ್ರೆ 1. ಹಾಗಾದ್ರೆ n ಇದ್ದಲ್ಲಿ 1 ಹಾಕಿ ಎಷ್ಟು ಬರ್ತದೆ ಅಂತ ಹೇಳಿ ನೋಡೋಣ. ಎಷ್ಟು ಬರ್ತದೆ, ಇಲ್ಲಿ ಕೂಡ n ಇದ್ದಲ್ಲಿ ನಾವು 1 ಹಾಕಬೇಕು. ಆಗ ಏನಾಗ್ತದೆ, 3 ಪ್ಲಸ್ 1 ಅಂತ ಹೇಳಿದ್ರೆ 4. ಇದು ಮೊದಲನೆಯದು. A1 ಕೂಡ ಹಾಗೆ. A1 ಅಂತ ಹೇಳಿದ್ರೆ ಮೊದಲ ಒಂದು ಶ್ರೇಣಿ ಅದು. ಹಾಗಾದ್ರೆ S2 ಅಂತ ಹೇಳಿದ್ರೆ ಏನು, 2 ಸಂಕಲನಾತ್ಮಕ ಶ್ರೇಣಿಗಳ ಮೊತ್ತ ಅಲ್ವಾ. S2 ಅಂತ ಹೇಳಿದ್ರೆ 2 ಆಗ್ತದೆ. ಅಲ್ಲಿ S2 ಅಂತ ಹೇಳಿದ್ರೆ 2ರ ಸ್ಕ್ವೇರ್ ಪ್ಲಸ್ 2. ಯಾಕೆ, n ಅಂತ ಹೇಳಿದ್ರೆ 2ನೇ ಸಂಖ್ಯೆ ಅದು. ಸೊ 3 2ರ ಸ್ಕ್ವೇರ್ ಅಂತ ಹೇಳಿದ್ರೆ 4 ಪ್ಲಸ್ 2 ಅಂತ ಹೇಳಿದ್ರೆ 12 ಪ್ಲಸ್ 2 ಉತ್ತರ ಎಷ್ಟು ಬರ್ತದೆ, 14 ಬರ್ತದೆ. ಈಗ ಇದು S2. ನಮಗೇನ್ ಬೇಕಾದದ್ದು A2 ಫೈಂಡ್ ಔಟ್ ಮಾಡ್ಲಿಕ್ಕೆ ಬೇಕು. A2 ಫೈಂಡ್ ಔಟ್ ಮಾಡ್ಲಿಕ್ಕೆ ಬೇಕಾದ್ರೆ S2 ಇಂದ S1 ಅನ್ನ ಕಳೆದ್ರೆ, ಅಂದ್ರೆ 14ರಿಂದ 2 ಸಂಖ್ಯೆಗಳ ಮೊತ್ತದಿಂದ ಮೊದಲ ಸಂಖ್ಯೆಯನ್ನ ಕಳೆದ್ರೆ ನಮ್ಗೇನ್ ಸಿಗ್ತದೆ, A2 ಸಿಗ್ತದೆ ಅಲ್ವಾ, A2 ಸಿಗ್ತದೆ. ಈಗ ನಮ್ಗೆ ಬೇಕಾದದ್ದು 5ನೇ ಶ್ರೇಣಿ ಎಷ್ಟು ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ. ಸೊ ಅದಕ್ಕಿಂತ ಮುಂಚೆ ಅವುಗಳ ವ್ಯತ್ಯಾಸ ಕಂಡು ಹಿಡಿಬೇಕಾಗ್ತದೆ ನಾವು. ಅಂದ್ರೆ 2ನೇ ಶ್ರೇಣಿಗೆ ಮತ್ತು 1ನೇ ಶ್ರೇಣಿಗೆ ಇರುವ ವ್ಯತ್ಯಾಸ ಎಷ್ಟು, 10 ಮೈನಸ್ 1ನೇ ಶ್ರೇಣಿ ಎಷ್ಟು, ಇದು 4. 1ನೇ ಶ್ರೇಣಿ 4, 2ನೇ ಶ್ರೇಣಿ 10 ಆಗ್ತದೆ. 4ಅನ್ನ ಕಳೀರಿ ನೋಡೋಣ, 6 ಬರ್ತದೆ. ಇದು ಡಿ. ಈಗ ಇದರಲ್ಲಿ ಸಂಕಲನಾತ್ಮಕ ಶ್ರೇಣಿಯ ಏನ್ ಹಾಕಬೇಕು, ಸೂತ್ರ ಹಾಕಬೇಕು. ಅಂದ್ರೆ A5 ಅಂತ ಹೇಳಿದ್ರೆ A ಪ್ಲಸ್ n ಮೈನಸ್ 1 ಗುಣಿಸು ಡಿ. ಇಲ್ಲಿ A ಅಂತ ಹೇಳಿದ್ರೆ ಎಷ್ಟು, 4 ಪ್ಲಸ್ 5ನೇ ಶ್ರೇಣಿ ಗುಣಿಸು ಡಿ ನ ಬೆಲೆ ಎಷ್ಟು, 6. ಸೊ 4 ಪ್ಲಸ್ 4 ಗುಣಿಸು 6 ಎಷ್ಟಾಗ್ತದೆ, 24 ಪ್ಲಸ್ 4 ಅಂತ ಹೇಳಿದ್ರೆ 28 ಆಗ್ತದೆ. 5ನೇ ಸಂಖ್ಯೆ ಎಷ್ಟು, 28. ಎ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, 9th ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ದ ಆಂಗಲ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ರೆ, ಈಗ ಆಂಗಲ್ಸ್ ಏನಾಗಿದೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ದ ಬಿಗ್ಗೆಸ್ಟ್ ಆಂಗಲ್ ಇಸ್ 165, ದೆನ್ ದ ಸ್ಮಾಲೆಸ್ಟ್ ಆಂಗಲ್ ವಿಲ್ ಬಿ ಹೌ ಮಚ್. ಓಕೆ, ಒಂದು ಏನು ಚತುರ್ಭುಜ, ಅದ್ರದ್ದು 4 ಕೋನಗಳ ಮೊತ್ತ ನಮಗೆ ಗೊತ್ತಿದೆ. ಎಲ್ಲ ಕೋನಗಳನ್ನ ಸೇರಿಸಿದಾಗ ಎಷ್ಟಾಗ್ತದೆ, 360 ಆಗ್ತದೆ. ಇದರಲ್ಲಿ ಒಂದು ಕೋನ 165. ಈಗ ಯಾವುದೇ ಸಂಖ್ಯೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದ್ರೆ ಅದು ಹೇಗಿರ್ತದೆ, ಈಗ ಒಂದು ಸಂಖ್ಯೆ x ಆಯ್ತಾ, x ಮೈನಸ್ ಡಿ, x ಮೈನಸ್ 2d ಅಥವಾ x ಮೈನಸ್ 3d, ಇದೆಲ್ಲವೂ ಅವು ಅಂದ್ರೆ ಆ ರೀತಿ ಇರ್ತದೆ. ಅಂದ್ರೆ ಅಷ್ಟೇ ದೂರ ಅಂದ್ರೆ ವ್ಯತ್ಯಾಸಗಳನ್ನ ಹೊಂದಿಕೊಂಡು ಇರ್ತದೆ. ಶ್ರೇಣಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ. ಈಗ ಒಂದು ಕೋನ 165 ಅಂತ ಇದ್ದಾಗ ಅವುಗಳನ್ನ ನಾವು ಹೇಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರಿತೇವೆ, ಎ ಅಂದ್ರೆ ಹೇಗೆ ಬರಿತೇವೆ, ಅರಿಥ್ಮೆಟಿಕ್ AP ಅಲ್ಲಿ ಹೇಗೆ ಬರಿತೇವೆ, 165, 165 ಮೈನಸ್ ಡಿ, 165 ಮೈನಸ್ 2d, 165 ಮೈನಸ್ 3d. ಇದೆಲ್ಲದ್ರಲ್ಲ ಮೊತ್ತ 360ಕ್ಕೆ ಸಮ. ಹಾಗಾದ್ರೆ ನಾನು ಹೀಗೆ ಬರಿತೇನೆ ನೋಡಿ, 165 ಪ್ಲಸ್ 165 ಮೈನಸ್ ಡಿ ಪ್ಲಸ್ 165 ಮೈನಸ್ 2d ಪ್ಲಸ್ 165 ಮೈನಸ್ 3d ಅಂತ ಹೇಳಿದ್ರೆ 360. 165 165 ಕೂಡಿಸಿದಾಗ ಎಷ್ಟು ಬರ್ತದೆ, 330 ಬರ್ತದೆ. 330 ಪ್ಲಸ್ 330 ಸೇರಿಸಿದಾಗ 660 ಬರ್ತದೆ. 660
ಮೈನಸ್ ಡಿ ಮೈನಸ್ 2d ಮೈನಸ್ 3d ಮೈನಸ್ 3d ಮೈನಸ್ 3d ಮೈನಸ್ 6d ಅಂತ ಹೇಳಿದ್ರೆ 360. ಈಗ ನಾನು ಆಚೆ ಈಚೆ ಮಾಡ್ತೇನೆ ಇದನ್ನ. ಮೈನಸ್ 6d ಇಲ್ಲೇ ಇರ್ಲಿ, 360 ಇದನ್ನ ಈಚೆಗೆ ಕಳಿಸಿದಾಗ ಮೈನಸ್ 660 ಆಗ್ತದೆ. ಈಗ ಮೈನಸ್ 6d ಅಂತ ಹೇಳಿದ್ರೆ 360ದಿಂದ 660 ಕಳೆದಾಗ ಮೈನಸ್ 300 ಬರ್ತದೆ. ಸೊ ಡಿ ಅಂತ ಹೇಳಿದ್ರೆ ಮೈನಸ್ 300 ಭಾಗಿಸು 6. 6 1 6 5 30 1 ಉಳಿತು. ಹಾಗಾದ್ರೆ ಇಲ್ಲಿ ಮೈನಸ್ ಇತ್ತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಡಿ ನ ಬೆಲೆ ಎಷ್ಟು ಸಿಕ್ಕಿತು? 50 ಸಿಕ್ಕಿತು. ಇದು ಡಿ ನ ಬೆಲೆ. ಹಾಗಾದ್ರೆ ಒಂದು ಕೋನ ನೋಡಿ, ಇಲ್ಲಿ ಜಾಗ ಇಲ್ಲ, ನಾನು ಇಲ್ಲಿ ಬರಿತೇನೆ. ಮೊದಲ ಕೋನ ಫಸ್ಟ್ ಕೋನ ಅಂತ ಬರಿತೇನೆ. ಮೊದಲ ಕೋನ 165. ಎರಡನೇ ಕೋನ ಹೇಗೆ? 165 ಮೈನಸ್ 50 ಕಳೀರಿ. ಎಷ್ಟು ಬರ್ತದೆ? 165ರಿಂದ 50 ಕಳೆದಾಗ 115. ಹಾಗೆಯೇ ಮೂರನೇ ಕೋನ 165 ಮೈನಸ್ 2d. 2d ಅಂತ ಹೇಳಿದ್ರೆ 2 ಗುಣಿಸ 50 100 ಅಲ್ವಾ? 100 ತೆಗೀರಿ ನೋಡೋಣ ಎಷ್ಟು ಬರ್ತದೆ? 65 ಬರ್ತದೆ. ಹಾಗೆ ನಾಲ್ಕನೇ ಕೋನ ಎಷ್ಟಾಗ್ತದೆ? 165 ಮೈನಸ್ 150 ಅಂತ ಹೇಳಿದ್ರೆ 15 ಡಿಗ್ರಿ. ಹಾಗಾದ್ರೆ ಸಣ್ಣ ಕೋನ 15 ಡಿಗ್ರಿ ಆಗ್ತದೆ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ. ದ ಮೀಡಿಯನ್ ಅಂಡ್ ದ ಮೋಡ್ ಆಫ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ 28 and 16 ರೆಸ್ಪೆಕ್ಟಿವ್ಲಿ. ದ ವ್ಯಾಲ್ಯೂ ಆಫ್ ಮೀನ್. ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಒಂದು ಸಂಬಂಧ ಇದೆ, ಅಂದ್ರೆ ಅದಕ್ಕೊಂದು ಸಂಬಂಧ ಕಲ್ಪಿಸಲಾಗಿದೆ, ಸಮೀಕರಣ ಇದೆ. ಮೋಡ್ ಅಂತ ಹೇಳಿದ್ರೆ 3 ರೂಢಿ ಬೆಲೆ ಆಯ್ತಾ? ಮೋಡ್ ಅಂತ ಹೇಳಿದ್ರೆ ರೂಢಿ ಬೆಲೆ. ಮೋಡ್ 3 ಮೀಡಿಯನ್ ಮೈನಸ್ 2 ಮೀನ್. ಮೀನ್ ಅಂತ ಹೇಳಿದ್ರೆ ಅವರೇಜ್, ಸರಾಸರಿ. ಮೀಡಿಯನ್ ಅಂತ ಹೇಳಿದ್ರೆ ಮಧ್ಯಾಂಕ ಆಯ್ತಾ? ರೂಢಿ ಬೆಲೆ 16 ಕೊಟ್ಟಿದ್ದಾರೆ. ಮೋಡ್ ಅಂತ ಇದು ಮೋಡ್, ಇದು ಮೀಡಿಯನ್ ಅಲ್ವಾ? ಮಧ್ಯಾಂಕ ಎಷ್ಟು? 28. 3 ಗುಣಿಸು 28 ಮೈನಸ್ 2 ಮೀನ್ ಅಂತ ಬರಿತೇನೆ. ಇದು ಮೀನ್ ಹಾಗೆ ಇರ್ಲಿ. ಈಗ 16 ಮೈನಸ್ 3 28 ಎಷ್ಟಾಗ್ತದೆ? 28 ಗುಣಿಸು 3 8 84 ಅಲ್ವಾ? 84 ಅಂತ ಹೇಳಿದ್ರೆ ಮೈನಸ್ 2 ಮೀನ್. ಹಾಗೆ 84ರಿಂದ 14 ಕಳೆದಾಗ 68 ಸಿಗ್ತದೆ. 2 ಮೈನಸ್ 68 ಸಿಗ್ತದೆ. ಮೈನಸ್ 2 ಮೀನ್ ಉಂಟು ಇಲ್ಲಿ. ಮೈನಸ್ 68 ಭಾಗಿಸು ಮೈನಸ್ 2 ಅಂತ ಹೇಳಿದ್ರೆ ಮೀನ್ ಬರ್ತದೆ. ಎಷ್ಟು? 2 1 2 3 2 4 ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ. ಮೀನ್ ಅಂತ ಹೇಳಿದ್ರೆ 34. ಎಲ್ಲಿದೆ? ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ 10 ಪ್ರಶ್ನೋತ್ತರಗಳನ್ನ ಕಲ್ತಿದ್ದೇವೆ. ಇದು 22 ಅಲ್ಲಿ ಬಂದಂತಹ CTT ಬಂದಂತಹ ಪ್ರಶ್ನೆಗಳು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ಪ್ಲೀಸ್ ಕೇಳಿ. ಯಾವ್ದಾದ್ರು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಬೇಕಾದ್ರೆ ಇನ್ನೊಮ್ಮೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.